ಕೆಲವೊಬ್ರು ಹೇಳ್ತಾ ಇರ್ತೇವೆ ಮಕ್ಕಳು 2 ಹೆಣ್ಮಕ್ಳು ಸಾಕು ಆಪ್ರೇಷನ್ ಮಾಡಿಸ್ಕೊ ಅಂತ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಸಾಕಾಗೋದಿಲ್ಲ ಇನ್ನೊಂದು ಮಗು ಮಾಡ್ಕೊ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಇವಾಗ ಮೇನ್ ಬಂದಿರೋದು ನಂದು ರಂಗಂದು ಡಿಸಿಷನ್ ಪ್ರಕಾರ ನಾವು ಅದಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ಸಂಜೆ 6 o'clock ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದೀನಿ. ಇದು ಗೋಧಿ ನುಚ್ಚಿಂದು ಉಪ್ಪಿಟ್ಟು ಬರುತ್ತೆ ನೋಡಿ, ಅದು ತಿಂದ್ಬಿಟ್ಟು ಪಾಪನೂ ಸಹಿತ ಸಪೋರ್ಟ್ ಮಾಡಿದ್ಲು, ಚೆನ್ನಾಗಿ ಮಲ್ಕೊಂಡ್ಬಿಟ್ಲು. ನೆನ್ನೆ ಮೊನ್ನೆ ಎಲ್ಲ ಮಧ್ಯಾಹ್ನ ಮಲಗ್ತಾ ಇರಲಿಲ್ಲ, ಇವತ್ತು ಚೆನ್ನಾಗಿ ಮಲ್ಕೊಂಡಿದ್ಲು. ನನಗಂತೂ ಮೊಬೈಲ್ ನೋಡ್ತಾ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟೆ. ಯಶಿನೂ ಸಹಿತ ಅದೇ ಟೈಮಿಗೆ ಮಲ್ಕೊಂಡ್ಲು, ಇಲ್ಲಾಂದರೆ ಇಬ್ಬರಲ್ಲೊಬ್ಬರು ಮಲ್ಕೊಂಡಿಲ್ಲ ಅಂದರೂ ನಾನು ಎದ್ದಿರಬೇಕಾಗುತ್ತೆ. ಯಶಿನೂ ಮಲ್ಕೊಂಡು ಸಣ್ಣ ಪಾಪನು ಮಲ್ಕೊಂಡ್ಬಿಟ್ಲು. 3 ಗಂಟೆಯಿಂದ 6 ಗಂಟೆವರೆಗೂ ಒಂದು 3 hours ಚೆನ್ನಾಗಿ ನಿದ್ದೆ ಮಾಡಿದ್ವಿ, ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಆವಾಗಲೇ ಸ್ನಾನ ಮಾಡೋಣ ಅಂದ್ಕೊಂಡೆ, ಯಾಕೋ ಫುಲ್ಲು ಊಟ ಚೆನ್ನಾಗಿ ತಿಂದಿದ್ನ, ಆಮೇಲೆ ಸ್ನಾನ ಮಾಡಿದಾಯಿತು ಅಂತ ಅಂದ್ಕೊಂಡಿದ್ದೆ ನಾನು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟೆ. ಈಗ ಹೋಗಿ ಮೈ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ದಿನ ತಲೆ ಸ್ನಾನ ಮಾಡೋದಕ್ಕೆ ಹೋಗೋದಿಲ್ಲ, ಬಿಸಿನೀರೇ ಮಾಡ್ಕೊಳ್ಳೋದು, ತಣ್ಣೀರೇನು ಮಾಡ್ಕೊಳ್ಳೋದಿಲ್ಲ. ಶೆಕೆ ಆದರೂ ಸಹಿತ ನಾನು ಬಿಸಿನೀರೇ ಮಾಡ್ಕೊಳ್ತೀನಿ. ಮುಂಚೆಯಿಂದಲೂ ಅಷ್ಟೇ, ನನಗೆ ಬಿಸಿನೀರಂದರೆ ಬಿಸಿನೀರು ಇರಲೇಬೇಕು, ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡ್ಬಿಡ್ಬೇಕು. ಬಿಸಿನೀರು ಸ್ನಾನ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ನಾವು ಹಾಗೆ ಇನ್ನು ಇಬ್ಬರಿಸಿಲ್ಲ, ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಟ್ಟೆ. ಹಾಗೆ ಮಲ್ಕೊಂಡ್ಬಿಟ್ಲಿ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಎದ್ದೊಳ್ತಾಳೆ ಅವಳು. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಈ ಟ್ಯಾಬ್ಲೆಟ್ಸ್ ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಟ್ಟಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ. ಇದು ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗೋದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ, ಅದಕ್ಕೆ ನುಂಗನ ಅಂತ. ಇನ್ಮೇಲೆ ಇನ್ನೂ ಒಂದು ಪ್ಯಾಕ್ ಇರ್ಬೋದು, ನುಂಗ್ಬೋದಂತೆ, ಏನು ತೊಂದರೆ ಇಲ್ಲ. ನಾವು ಕೇಳಿದ್ವಿ, ನುಂಗ್ಬೋದು, ಕಂಟಿನ್ಯೂ ಮಾಡ್ಬೋದು, ಬ್ಲಡ್ ಇಂಪ್ರೂವ್ಮೆಂಟ್ಗಲ್ವಾ, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಊಟ ಆದಮೇಲೆ ನುಂಗೋದಕ್ಕೆ ಹೇಳಿದ್ದಾರೆ, ಅದನ್ನೇ ನುಂಗಬೇಕು ಫ್ರೆಂಡ್ಸ್. ಇವತ್ತು ಸಿಕ್ತು ನೋಡಿ, ಏನೂ ಆಗಿದೆ. 2025ವರೆಗೂ ಇದೆ. ಮೊನ್ನೆ ರೀಸೆಂಟಾಗೆ ಪಾಪು ಇನ್ನೇನು ಡೆಲಿವರಿ ಆಗೋ ಟೈಮಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಬಂದಿದ್ದು ಟ್ಯಾಬ್ಲೆಟ್ಸ್. ಇದು ನೋಡಿ, ಪಾಪು ಇದು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಮತ್ತು ಸಾಕಷ್ಟು ಜನ ಕ್ವಶನ್ ಕೇಳ್ತಾನೆ ಇದ್ದೀರಾ, ಇದಕ್ಕೆ ಇವತ್ತು ನಾನು ಖಂಡಿತವಾಗಿ ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಒಂದು ನಿಮಿಷ. ಪದೇ ಈ ಕ್ವಶನ್ ಬರ್ತಾ ಇತ್ತು ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಸಿಸ್ಟರ್ 2 ಮಕ್ಕಳು ಆಗಿದ್ದಾರೆ, ಮತ್ತು ಆಪ್ರೇಷನ್ ಮಾಡಿಸ್ಕೊಳ್ತೀರಾ ಮಕ್ಕಳಾಗ್ದಂಗೆ, ಇಲ್ಲ ಅಂತಂದರೆ ಇನ್ನೊಂದು ಮಗುಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ ಅಂತ ಸಾಕಷ್ಟು ಜನ ಇದೇ ಡೇ ಬೈ ಡೇ ಇನ್ನೂ ಹೆಚ್ಚಾಗಿ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ. ಅದಕ್ಕೆ ಇವತ್ತು ನಾನು ಫೈನಲಾಗಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಆನ್ಸರ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಪಾಪು ಎದ್ದಿದ್ದಾಳೆ ನೋಡಿ, ಸ್ವಲ್ಪ ಕೆಲಸನೂ ಸಹಿತ ಇದೆ. ಇವಾಗ ಆಲ್ಮೋಸ್ಟ್ 6:30 ಆಗ್ತಾ ಬರ್ತಾ ಇದೆ. ಕೆಲಸನೂ ಸಹಿತ ಮಾಡ್ಕೋಬೇಕು, ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕು. ಅದೆಲ್ಲ ಮುಗಿಸ್ಕೊಂಡು ನೋಡಿ, ಬಟ್ಟೆ ಹಾಕ್ಕೊಂಡೇ ಇಲ್ಲ, ಬಟ್ಟೆ ಸಹಿತ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹೆಚ್ಚಾಗಿ ಈ ಕ್ವಶನ್ ಕೇಳೋದ್ರಿಂದ ನಾನು ಕಮೆಂಟ್ ಮೂಲಕ ಹೇಳೋದಕ್ಕಾಗೋದಿಲ್ಲ ಎಲ್ರಿಗೂ ಸಹಿತ, ಅದಕ್ಕೆ ಒಂದೇ ವಿಡಿಯೋದಲ್ಲಿ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ ಫ್ರೆಂಡ್ಸ್. ಫೈನಲ್ ಆಗಿ ಇನ್ನು ಮುಂದೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಆಪ್ರೇಷನ್ಗೆ ಹೋಗ್ತೀನಿ, ಯಾವಾಗ ಆಪ್ರೇಷನ್ಗೆ ಹೋಗ್ತೀನಿ ಅಂತಲೂ ಸಹಿತ ಹೇಳ್ತೀನಿ. ಬನ್ನಿ, ಇವಾಗ ಸ್ವಲ್ಪ ಕೆಲಸ ಇದೆ, ಕೆಲಸನ ಸಹಿತ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ, ತೊಟ್ಲು ಸೌಂಡ್ ಮಾಡ್ತಾ ಇರುತ್ತೆ, ಆ ಸೌಂಡಿಗೆ ಇವಳು ಸಹಿತ ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ನಮ್ಮ ಪಾಪು. ಅದು ನಟ್ಟು ಸರಿ ಇಲ್ಲ, ನಟ್ಟು ಸರಿ ಇಲ್ವಲ್ಲ, ಅದಕ್ಕೆ ಕುಯ್ ಅಂತ ಸೌಂಡ್ ಬರ್ತಾ ಐತೆ. ಕೊಬ್ಬರಿ ಎಣ್ಣೆ ಹಾಕಿಸ್ಬೇಕು. ನನ್ನ ಹಸ್ಬೆಂಡು ಕೊಬ್ಬರಿ ಎಣ್ಣೆ ಹಾಕಿದ್ರು ಮೊನ್ನೆ, ಸರಿ ಹೋಗುತ್ತೆ. ಮತ್ತೆ ಥರನೇ ಆಗ್ತಾಯಿದೆ ನೋಡಿ. ಇವಳು ತರಲೆ ಬಂದುಬಿಟ್ಟು ಪಾಪು ಎಬ್ರಿಸೋದು. ಹೋಗಮ್ಮ ಚಿನ್ನ, ಹಿಂಗೆಲ್ಲ ಮಾಡಬಾರ್ದು, ಪಾಪು ಎದ್ದೊಳ್ತಾನೆ. ಓಕೆ ಫ್ರೆಂಡ್ಸ್, ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಏನಮ್ಮ, ಏನು ಚಿಪ್ತಿದೀಯ? ಏನು ಚಿಪ್ತಿರೋದಮ್ಮ? ಅಯ್ಯಯ್ಯೋ, ಏನದು ಮಾತು? ಏನದು ಸೌಂಡ್? ಏನು ಹೇಳು? ಏನಮ್ಮ? ಎಂಥದ್ದು ಉಗ್ಗು ಕುಡ್ದ? ಏನು ಹೇಳ್ತಿರೋದು ನೀನು? ಏನು ಹೇಳ್ತಿರೋದಮ್ಮ ಚಿನ್ನಿ? ಏನಮ್ಮ? ಯಶಿಗೆ ಊಟ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವಳು ಊಟ ಮಾಡಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಊಟ ಆಗಿದೆ, ಅಮ್ಮ ಮಾಡಿದ್ರು. ಊಟ ಮಾಡಿಸಿ ವಾಕಿಂಗ್ ಕರ್ಕೊಂಡು ಹೋಗೋದು. ಯಶಿನ ವಾಕಿಂಗ್ ಹೋಗಲ್ಲ ಅಪ್ಪ ಜೊತೆ, ಈಗ ಮತ್ತೆ ಕರ್ಕೊಂಡು ಹೋಗುತ್ತಂತೆ. ಬಾ, ಬೇಗ ತಿಂದರೆ ಮಾತ್ರ.
ತಿಂತೀಯ ಬೇಗ ಬೇಗ ತಿಂತೀಯಾ ಇಲ್ಲೇ ಅಲ್ಲಲ್ಲ ಬೇಗ ತಿನ್ಬೇಕಮ್ಮ ಚಿನ್ನಿ ಬಾ ಇಶು ಹಂಗೆಲ್ಲ ಮಾಡಬಾರ್ದು. ಯಶಿಕಾಗಂತೂ ಊಟ ಮಾಡಿಸೋದು ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಇತ್ತೀಚೆಗೆ ಊಟನೇ ಮಾಡ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ಮುದ್ದೆ ದಿನ ಇರಲೇಬೇಕು, ಅದಕ್ಕೆ ಅವಳು ಅಷ್ಟೊಂದು ಸ್ಟ್ರಾಂಗ್ ಇರೋದು. ಅವಳ ಜೊತೆ ಏಟು ತಿನ್ಬಿಟ್ರಂತೂ ಎಷ್ಟು ಒದೆ ಏಟಾಗುತ್ತೆ ಗೊತ್ತಾ, ಸಖತ್ತು ಏಟಾಗ್ಬಿಡುತ್ತೆ. ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾಳೆ, ಆದರೆ ಸ್ವಲ್ಪ ಸಣ್ಣ ಅಷ್ಟೇ. ಒಬ್ಬೊಬ್ರು ಮಕ್ಕಳು ಒಂದೊಂದು ಥರ ಅಲ್ವಾ. ಆದರೆ ತುಂಬಾ ಹೆಲ್ದಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದಾಳೆ, ಪರವಾಗಿಲ್ಲ. ನೋಡಿ ಮುದ್ದೆ ತಿನ್ಬೇಕಾದ್ರೆ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಮುದ್ದೆ ತಿನ್ನಿಸ್ತೀನಿ ಅವಳಿಗೆ. ಮುದ್ದೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಒಂದಿನ ಮುದ್ದೆ ಇಲ್ಲ ಅಂದರೆ ಅಮ್ಮ ಮುದ್ದೆ ಇಲ್ಲ ಅಂತಂದರೆ ನಮ್ಮಮ್ಮ ಕೇಳ್ತಾಳೆ, ಅವ್ವ ಮುದ್ದೆ ಮಾಡ್ಕೊಡವ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವಳಿಗೆ ಮುದ್ದೆ ದಿನಾಲೂ ತಿನ್ನಿಸ್ತಾ ಇರ್ತೀವಿ. ಮುದ್ದೆ ಆಲ್ಮೋಸ್ಟ್ ತಿನ್ನಿಸ್ಬೇಕು, ಬೆನ್ನಿಗೆ ಮುಂದೆ ಹೆಣ್ಮಕ್ಳು ಅಲ್ವಾ, ಸೊಂಟ ನೋವು ಬರ್ದಂಗೆ ಇದಾಗುತ್ತೆ, ಅದಕ್ಕೆ ಮುದ್ದೆ ತಿನ್ನಿಸ್ಬೇಕಾಗುತ್ತೆ. ಇಲ್ಲ ರಾಗಿ ಗಂಜಿನಾರು ಕುಡಿಸ್ಬೋದು, ರಾಗಿ ರೊಟ್ಟಿ ಎಲ್ಲ ತರಕಾರಿನ ಹಾಕಿ ರಾಗಿ ರೊಟ್ಟಿ ಮಾಡಿಕೊಡ್ಬೋದು. ಅದೆಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಮುಂದೆ ರೆಸಿಪೀಸನ್ನು ಸಹಿತ ತೋರಿಸ್ತೀನಿ. ಹೇಳಿ ರೆಸಿಪೀಸ್ ಮಾಡಬೇಕು ಅಂತ ಅಂದರೆ ಹೇಳಿ, ಇಲ್ಲ ಅಂತಂದರೆ ನಾನು ಇದೇ ರೀತಿ ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ನೀವು ರೆಸಿಪಿ ಏನು ನೋಡೋದಿಲ್ಲ ಅಂತ ನಾನು ರೆಸಿಪಿ ಲಾಗ್ ಹಾಕೋದಿಲ್ಲ. ಚೆನ್ನಾಗಿ ರೆಸಿಪೀಸನ್ನು ಮಾಡ್ತಾ ಹೋಗ್ತೀನಿ, ಆದಷ್ಟು ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಯಶುಗೂ ಊಟ ಮಾಡಿಸ್ತಾ ಇದ್ದೀನಿ. ಪಾಪು ಆಟ ಆಡ್ತಾ ಇದ್ದಾಳೆ, ಅಲ್ಲಿ ಸಾಗರ್ ಆಟ ಆಡಿಸ್ತಾ ಇದ್ದೀನಿ. ಇವ್ಳಿಗೊಬ್ಳಿಗೆ ಊಟ ಮಾಡಿಸ್ಬಿಟ್ರೆ ಸಖತ್ತು. ಮಕ್ಕಳು ನೋಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್. ದಿನಾಲೂ ನಂದು ಬ್ಯುಸಿ ಲೈಫ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇತ್ತೀಚೆಗೆ ನ್ಯೂ ಬಾರ್ನ್ ಬೇಬಿ ಆದಕ್ಕಿಂತಲೂ ಸಹಿತ ತುಂಬ ಬ್ಯುಸಿ ರೊಟೀನಲ್ಲಿ ಇದ್ದೀನಿ. ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಅದು ಯಾವುದು ಸಹಿತ ಮಾಡ್ಕೊಳ್ಳೋದಕ್ಕೂ ಸಹಿತ ಆಗ್ತಾಯಿಲ್ಲ ಇವಾಗ ಸದ್ಯಕ್ಕೆ. ಸ್ಕಿನ್ ಅಂತೂ ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ. ವೀಕ್ಲಿ 1 ಟೈಮ್ ನಾನು ಕಡಲೆ ಹಿಟ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು 2-3 ಡೇಸು ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಮೊಸರೆಲ್ಲ ಜೊತೆಗೆ ಇದು ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಂಡು ಇಲ್ಲಿ ಪಾಪಗೆ ಟಾನಿಕ್ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಪಾಪಗೆ ಸ್ವಲ್ಪ ಭೇದಿ ಆಗ್ತಾಯಿತ್ತು. ಈ ಟೈಮಲ್ಲಿ ಹಾಗೆ ಅಂತ ಹೇಳಿದ್ದಾರೆ, ಆದರೂ ಟಾನಿಕ್ ಕೊಟ್ಟಿದ್ದಾರೆ. ಆ ಟಾನಿಕ್ ನೋಡಿ ಮುಚ್ಚಳ ಓಪನ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬಂತು ಫ್ರೆಂಡ್ಸ್. ಸಖತ್ತು ಒಂಥರ ನನಗೆ ವಾಮಿಟ್ ಬರೋ ಥರ ಆಗಿಬಿಡ್ತು. ಅದೇನೋ ಮತ್ತು ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ, ಇದು ಎಂತಕ್ಕೆ ಅಂತ. ಡಾಕ್ಟರ್ ಕೊಟ್ಟಿದ್ದು ಸಹಿತ ನನಗೆ ಡೌಟ್ ಬಂದು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ. ಪಾಪುಗೆ ಏನೇನು ಟಾನಿಕ್ ಕೊಟ್ಟಿರ್ತಾರೆ ನೋಡಿ, ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತೀನಿ. ತುಂಬ ಕೇರಾಗಿ ನೋಡ್ಕೊಳ್ಬೇಕಾಗುತ್ತೆ ಅಲ್ವೋ ನ್ಯೂ ಬಾರ್ನ್ ಬೇಬಿ, ಅದಕ್ಕೆ ಸರ್ಚ್ ಮಾಡಿದೆ. ಕರೆಕ್ಟಾಗಿತ್ತು, ಡಾಕ್ಟ್ರ್ ಏನೋ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದು ಹಾಗೆ ಕಲರು, ಮತ್ತು ಕಲರ್ ಏನಾದ್ರು ವೈಟ್ ಕಲರ್ ಇದ್ದಿದ್ದು ಯೆಲ್ಲೋ ಕಲರ್ ಆಗಿಬಿಡ್ತಾ ಅಂತ ಭಯ ಆಗ್ತಾಯಿತ್ತು. ಯೆಲ್ಲೋ ಕಲರ್ ಬೇರೆ ಇತ್ತು ಅಲ್ವಾ, ಅದು ಭಯ ಆಗಿ ನಾನು ಸ್ವಲ್ಪ ಇದು ಗೂಗಲಲ್ಲೂ ಸರ್ಚ್ ಮಾಡಿದೆ. ಕರೆಕ್ಟಾಗಿ ಯೆಲ್ಲೋ ಕಲರೇ ಇದೆ, ಚೆನ್ನಾಗಿದೆ, ಸ್ವಲ್ಪ ಪರವಾಗಿಲ್ಲ. ಇವಾಗ ಭೇದಿ ತುಂಬ ಜಾಸ್ತಿ ಮಾಡ್ಕೊಳ್ಳೋಳು. ಅದಕ್ಕೂ ಸಹಿತ ನಾವು ಟಾನಿಕ್ ಎಲ್ಲ ತೊಗೊಂಬಂದು ಅವಳಿಗೆ ಏನೇ ಆದರೂ ಸಹಿತ ಮಕ್ಕಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀವಿ. ಇಲ್ಲೇ ನಮ್ಮ ಮನೆ ಹತ್ರ ಮಕ್ಕಳು ಡಾಕ್ಟರ್ ಇದ್ದಾರೆ, ಮೋದಿ ಕ್ಲಿನಿಕ್ ಅಂತ, ತುಂಬ ಚೆನ್ನಾಗಿ ನೋಡ್ತಾರೆ. ಯಶು ಪ್ರೆಗ್ನೆನ್ಸಿಯಿಂದಲೂ ಸಹಿತ ಅಲ್ಲೇ ಯಶು ಡೆಲಿವರಿ ಆದ ನಂತರ ನಾನು ಅಲ್ಲೇ ಇದು ಮಾಡ್ತಾಯಿದ್ದೆ. ಯಶುಗೂ ಅಷ್ಟೇ, ಪಾಪಗೂ ಅಷ್ಟೇ ಚೆನ್ನಾಗಿ ನೋಡ್ತಾಳೆ. ಇವಾಗ ನೋಡಿ ನನ್ನ ಹಸ್ಬೆಂಡ್ಗೆ ವರ್ಷಕ್ಕೊಂದ್ಸರಿ ಎಣ್ಣೆ ಹಚ್ಕೊಳ್ತಾರೆ ಅಷ್ಟೇ. ಇವತ್ತು ಯಶು ನಾನು ಇಬ್ಬರು ಕೂಡಿಸ್ಕೊಂಡ್ಬಿಟ್ಟು ಕೊಬ್ಬರಿ ಎಣ್ಣೆ ಫುಲ್ಲು ಹಚ್ತಾ ಇದ್ದೀವಿ. ಅವ್ರು ಹಚ್ಚಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಕೂದಲು ಜಾಸ್ತಿ ಉದುರೋದು ಅವ್ರದ್ದು. ನಂದು ಉದುರುತ್ತೆ, ಹಚ್ಚಿಸ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಎಣ್ಣೆ ಅಂದರೆ ಅಲರ್ಜಿ. ಅದು ಬೇರೆ ಡ್ರೈವಿಂಗ್ ಮಾಡ್ತಾರಲ್ವ, ತುಂಬ ಓವರ್ ಹೀಟ್ ಆಗ್ತಾ ಇರುತ್ತೆ. ಬೇಡ ಬಿಡಮ್ಮ ಎಣ್ಣೆ ಏನು ಹಚ್ಕೊಳ್ಳೋದು ಅಂತ ಹೇಳ್ತಾ ಇರ್ತಾರೆ. ನೋಡಿ ಯಶು ಹೆಂಗೆ ಉಜ್ತಾ ಇದ್ದಾಳೆ ಅಂತ, ಮೂತಿ ಮಾಡ್ಕೊಂಡು ಹೆಂಗೆ ಉಜ್ತಾ ಇದ್ದಾಳೆ ಅಂತ. ನಾನು ಯಶು ಉಜ್ಜು ಅಪ್ಪಂಗೆ ಜಾಸ್ತಿ ಉಜ್ಜು, ಯಾವತ್ತೂ ಉಜ್ಜಿಸ್ಕೊಂಡಿಲ್ಲ ಉಜ್ಜು ಅಂತ ಹೇಳ್ತಾ ಇರ್ತೀನಿ. ನೋಡಿ ನನ್ನ ಹಸ್ಬೆಂಡು ಸಾಕು ಬಿಡಮ್ಮ ಅಂತ ಹೇಳ್ತಾಯಿದ್ರು. ಮತ್ತು ಇನ್ನೊಂದ್ಸರಿ ಚೆನ್ನಾಗಿ ಮಸಾಜ್ ಮಾಡ್ತಾ ಅಯ್ಯೋ ಚೆನ್ನಾಗಿ ಮಸಾಜು ಮಾಡ್ತಾಯಿದ್ದೆ, ನಿದ್ದೆ ಬರ್ತಾಯಿದೆ. ಇಬ್ಬರು ಇದೇ ರೀತಿ ಮಸಾಜ್ ಮಾಡಿ, ನನ್ನ ಮನೆ ಕಡೆಯವ್ರಿಗೂ ಮಸಾಜ್ ಮಾಡಿ ಅಂತ ಇದ್ದರು. ದಿನ ಹಿಂಗೆ ಮಾಡಿಸ್ಕೊ ಚೆನ್ನಾಗಿರುತ್ತೆ, ಆಯಿಲ್ ತಲೆಗೆ ಕುಡ್ದಷ್ಟು ಚೆನ್ನಾಗಿ ಹೀಟೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ ಯಶು ನಾನು ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ, ಅವರು ಸಹಿತ ನಗ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಆಯಿಲ್ ಅಪ್ಲೈ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡು ಮತ್ತು ನಾನು ಯಶು ಎಲ್ಲ ಸಹಿತ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡ್ವಿ. ತುಂಬ ಹೀಟು, ಯಶಿಗಂತೂ ತುಂಬ ಅಂದರೆ ತುಂಬ ಓವರ್ ಹೀಟು. ಒಳ್ಳೆಯೇ ಖಾಲಿ ಆಗಿಬಿಟ್ಟಿದೆ. ಪಾಪಗೂ ಸಹಿತ ತರಿಸ್ಬೇಕು ಊರಿಂದ. ಇಲ್ಲಿ ಅಷ್ಟೊಂದು ಕ್ವಾಲಿಟಿಯಾಗಿರೋದಿಲ್ಲ, ಊರಿಂದ ತರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಊರಲ್ಲೇ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಳ್ಳೆಣ್ಣೆನ ನೆತ್ತಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ತಂಪಾಗಿಬಿಡುತ್ತೆ. ನಾನು ಅವಾಗವಾಗ ಮೆಂತ್ಯ ಕಾಳನ್ನು ರುಬ್ಬಿಟ್ಟು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ.
ಫುಲ್ಲು ತಂಪಾಗುತ್ತೆ, ಯಾರಿಗೆಲ್ಲ ಹೀಟಾಗಿರುತ್ತೆ ನೋಡಿ. ಮತ್ತು ಹೇರು ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ನೀವು ಮೆಂತ್ಯ ಕಾಳನ್ನು ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು. ಆದರೆ ವಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ತುಂಬಾ ಬೆನಿಫಿಟ್ಸ್ ಇದೆ. ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ನೀವೇನು ಕ್ವಶನ್ ಕೇಳಿದ್ರಲ್ವ ಫ್ರೆಂಡ್ಸ್, ಪದೇ ಪದೇ ಕೇಳ್ತಾ ಇದ್ರಿ, ನೀವು ಮಕ್ಕಳು ಮಾಡ್ಕೋತೀರಾ ಇಲ್ವಾ, ಹೇಗೆ ನಮಗೂ ಸಹಿತ ತಿಳಿಸಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಫೈನಲ್ ಆಗಿ ನಾನು ಮಾತಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಕೆಲವೊಬ್ರು ಹೇಳ್ತಾ ಇರ್ತಾರೆ ಮಕ್ಕಳು, ಎರಡು ಹೆಣ್ಮಕ್ಳು ಸಾಕು, ಆಪ್ರೇಷನ್ ಮಾಡಿಸ್ಕೊ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಹೆಣ್ಮಕ್ಳು ಸಾಕಾಗೋದಿಲ್ಲ, ಇನ್ನೊಂದು ಮಗು ಮಾಡ್ಕೊ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದನ್ನು ನಾವು ಸಹಿತ ತಗೊಳೋದಿಕ್ಕಾಗೋದಿಲ್ಲ. ನಮ್ಮ ಡಿಸೈಡಿಗೆ ತಕ್ಕನಾಗೆ ನಾವು ಇದು ಮಾಡಬೇಕಾಗುತ್ತೆ. ಕೆಲವೊಂದು ಮಾತನ್ನು ಸಹಿತ ಬೇರೆ ಮಾತು ಕೇಳಬೇಕಾಗುತ್ತೆ. ನಮ್ಮ ಅತ್ತೆನೂ ಅಷ್ಟೇ ಹೇಳಿದರು, ಆಪ್ರೇಷನ್ ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ಮುಂದೆ ಕಂಟಿನ್ಯೂ ಮಾಡಿ ಅಂತಲೂ ಸಹಿತ ನಮ್ಮ ಅತ್ತೆನೂ ಸಹಿತ ಪಾಪ ಹೇಳಿದ್ದಾರೆ. ಅವ್ರದ್ದೇನು ತೊಂದರೆ ಇಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಏನೂ ತೊಂದರೆ ಇಲ್ಲ, ಇನ್ನೊಂದು ಮಗು ಮಾಡ್ಕೊ, ಇಲ್ಲ ಆಪ್ರೇಷನ್ ಇವಾಗಲೇ ಮಾಡಿಸ್ಕೊ ಸಾಕು ಮಕ್ಕಳು ಅಂತ. ಅವ್ರದ್ದೇನೂ ಕಂಡೀಷನ್ ಇಲ್ಲ, ನಿಮಗೆ ಸಾಕು ಇದ್ದಿದ್ರೆ ಇನ್ನೊಂದು ಮಕ್ಕಳು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇವಾಗಲೇ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತಲೂ ಸಹಿತ ಹೇಳಿದ್ದಾರೆ. ಇವಾಗ ಬಂದಿರೋದು ಮೇಯ್ನು ನಂದು ರಂಗಂದು ಡಿಸಿಷನ್ ಪ್ರಕಾರ ನಾವು ಇದು ಮಾಡ್ತಾ ಹೋಗ್ತೀವಿ ಅಷ್ಟೇ ಫ್ರೆಂಡ್ಸ್. ಇನ್ನೇನಿಲ್ಲ, ಬೇರೆ ಮಾತು ಕೇಳ್ಕೊಂಡು ನಾವು ಮಕ್ಕಳು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಆಪ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ಯಾವುದು ಸಹಿತ ಇಲ್ಲ. ಲೈಫಲ್ಲಿ ನಾವಿಬ್ಬರೇ ಕೊನೆಯವರೆಗೂ ಇರೋದು ತಾನೇ. ಅದಕ್ಕೋಸ್ಕರನೇ ಹೇಗೆ ಬಾಳ್ತೀವಿ ಮತ್ತು ಹೇಗೆ ಮಕ್ಕಳನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಮತ್ತು ಚೆನ್ನಾಗಿ ಸಾಕಬೇಕಾಗುತ್ತೆ ಮಕ್ಕಳನ್ನ ಸಹಿತ, ಅದೇ ಇಂಪಾರ್ಟೆಂಟ್ ಮೇನ್ ಬರೋದು. ಮತ್ತು ಮಕ್ಕಳಾದರೂ ಸಹಿತ ಇಬ್ಬರೇ ಮಕ್ಕಳು ಬೇಕು ಅಂತ ಏನಿಲ್ಲ, ಮತ್ತು ಇನ್ನೂ ಒಂದು ಮಕ್ಕಳು ಬೇಕು ಅಂತ ಏನೂ ಇಲ್ಲ. ನಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಅದೇನಪ್ಪ ಅಂತಂದರೆ ನನಗೂ ಖುಷಿನೇ. ನಮ್ಮ ದೊಡ್ಡಕ್ಕಗೆ ಬಂದುಬಿಟ್ಟು 2 ಮಕ್ಕಳು ಆಗಿದ್ದಾರೆ ಫ್ರೆಂಡ್ಸ್. ನಮ್ಮ ಎರಡನೇ ಅಕ್ಕಗೆ ಬಂದುಬಿಟ್ಟು 2 ಮಕ್ಕಳು ಆಗಿದ್ದಾರೆ. ಅವರು ಸಹಿತ 2 ಮಕ್ಕಳಿಗೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಇಬ್ಬರು ಸಹಿತ. ನಾನು ಮುಂಚೆಲೇ ಹೇಳಿದ್ದೀನಿ, ಇವಾಗ ಹೊಸದಾಗಿ ಜಾಸ್ತಿ ಜನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಪಾಪು ಹುಟ್ಟೋಕ್ಕಿಂತ ಮುಂಚೆ, ಪ್ರೆಗ್ನೆನ್ಸಿಗಿಂತ ಮುಂಚೆಲೇ ಸಹಿತ ನಾನು ಹೇಳಿದ್ದೀನಿ, ಮಕ್ಕಳು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನಗೆ ಮನೇಲಿ ಮಕ್ಕಳು ಇರಲೇಬೇಕು. ನೋಡ್ಬೋದು ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ನಿಮಗೂ ಸಹಿತ ಗೊತ್ತು, ಆದರೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೋಗೋದಿಲ್ಲ. ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಮತ್ತು ಯಶು ಸಣ್ಣ ಪಾಪು, ಮಕ್ಕಳು ಅಂದರೆ ತುಂಬ ಇಷ್ಟ ನನಗೆ. ಫೈನಲ್ ಆಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ನಿಮ್ಮನ್ನು ಸಹಿತ ಕಾಯಿಸೋದಕ್ಕೆ ಹೋಗೋದಿಲ್ಲ. ಆಪ್ರೇಷನ್ನು ಸಹಿತ ಮಾಡಿಸ್ಕೋಬೋದಿತ್ತು, ಆದರೆ ನಾವು ಇನ್ನೊಂದು ಮಗುಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಈಗಲೇ ಅಲ್ಲ, ಇನ್ನೂ ಒಂದು 3-4 ಇಯರ್ಸ್ ಮೇಲೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾನು ಮುಂಚೆಲೇ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಅವ್ರದ್ದೇನು ತೊಂದರೆ ಇಲ್ಲ, ಇವಾಗಲೇ ಆಪ್ರೇಷನ್ಗೆ ಹೋಗೋಣ ಅಂದರೆ ಇವಾಗಲೂ ಸಹಿತ ಆಪ್ರೇಷನ್ಗೆ ಹೋಗ್ತಾರೆ. ನನಗೆ 3 ಮಕ್ಕಳು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಾವುದಾದ್ರೂ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಆದರೆ ಇನ್ನೊಂದು 3 ಮಕ್ಕಳು ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಇಬ್ಬರು ಅಕ್ಕಂದಿರಿಗೂ ಸಹಿತ ಎರಡೆರಡು ಮಕ್ಕಳಿಗೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಇವಳು ಸಣ್ಣ ಇದ್ದಾಳೆ, ವೀಕ್ ಇದ್ದಾಳೆ, ಇವಳ ಕೈಲಿ ಆಗೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ. 3 ಮಕ್ಕಳು ನೋಡೋಣ, 3 ಮಕ್ಕಳ ಜೊತೆ ಹೇಗಿರ್ತೀವಿ ಅಂತ ಒಂದು ಕ್ಯೂರಿಯಾಸಿಟಿ ನನಗೂ ಸಹಿತ ಇರುತ್ತೆ. ಅದಕ್ಕೋಸ್ಕರನೇ ನಾನು ಸಹಿತ ಯಾವುದೇ ರೀತಿಯ ಮಕ್ಕಳು ಆಗದಿರೋ ಥರ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಇವಾಗಂತೂ ಸದ್ಯಕ್ಕೆ ಹೋಗೋದಿಲ್ಲ, ಆದರೆ ಮಕ್ಕಳು ಮಾಡ್ಕೊಳ್ಬೇಕು ಅಂತ ನಾನು ಈಗಲಿಂದಲ್ಲ, ಪಾಪು ಪ್ರೆಗ್ನೆನ್ಸಿಗಿನ ಮುಂಚೆಯಿಂದಲೂ ಸಹಿತ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು, ಹೇಳಿದ್ದೀನಿ ನಾನು, 3 ಮಕ್ಕಳಿದ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ, 3 ಮಕ್ಕಳು ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಅದರಲ್ಲೇನಿಲ್ಲ. ಮತ್ತು ಕೆಲವೊಬ್ರು ಅಂದ್ಕೊಳ್ತಾ ಇರ್ತಾರೆ, ಇಬ್ಬರು ಹೆಣ್ಮಕ್ಳು ಹುಟ್ಟಿದಾರಲ್ಲ ಮತ್ತೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾಳೆ ಅಂತ ಅನ್ಕೋಬೋದು. ಆ ಥರ ಏನಿಲ್ಲ. 3 ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ. ಏನೋ ಮಕ್ಕಳು ಮನೇಲಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಇನ್ನೊಂದು ಮಗುಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸದ್ಯಕ್ಕೆ ಈಗಂತೂ ಇಲ್ಲ, ಸದ್ಯಕ್ಕೆ ಇನ್ನೂ ಎಷ್ಟೊಂದು ಪ್ಲ್ಯಾನ್ ಇದ್ದಾವೆ ಅಂದರೆ ತುಂಬ ಪ್ಲ್ಯಾನ್ ಇದ್ದಾವೆ ನಮ್ಮ ಲೈಫಲ್ಲಿ. ಊರ ಕಡೆ ಸ್ವಲ್ಪ ಜಮೀನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಮ್ಮ ಅತ್ತೆ ಮಾವ ಪಾಪ ಅಲ್ಲಿ ಕಷ್ಟ ಬೀಳ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಸಹಿತ ಹೋಗ್ತಾ ಬರ್ತಾ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಪಾಪು, ಸಣ್ಣ ಪಾಪು ಬೇರೆ ಇದೆ, ಯಶು ಬೇರೆ ನೆಕ್ಸ್ಟ್ ಇಯರ್ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾಳೆ. ಅವಳನ್ನೆಲ್ಲ ಫುಲ್ಲು ರೆಡಿ ಮಾಡಿ ಇವಾಗಲಿಂದಲೇ ಎಲ್ಲ ಓದಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಲ್ಲದೂ ಸಹಿತ ಫುಲ್ ಬ್ಯುಸಿ ಲೈಫಿಂದ ನಾವು ಆಚೆ ಬಂದಮೇಲೆ ನಾವು ಆಮೇಲೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖ ತಿಳಿಸಿ ಪ್ಲೀಸ್. ಯಾವುದೂ ಸಹಿತ ಕೆಟ್ಟ ಕಮೆಂಟ್ ಏನೂ ಹಾಕೋದಕ್ಕೆ ಹೋಗಬೇಡಿ, ಅದೆಲ್ಲ ಇಷ್ಟನೂ ಸಹಿತ ಆಗೋದಿಲ್ಲ. ಇತ್ತೀಚೆಗೆ ಹಾಕ್ತಾ ಇದ್ದಾರೆ, ಅದು ನೋಡಿ ಸ್ವಲ್ಪ ಬೇಜಾರಾಗುತ್ತೆ. ಪ್ಲೀಸ್ ಹರ್ಟ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಲೈಫು ನಮ್ಮ ಇಷ್ಟ ತಾನೇ, ಅದಕ್ಕೋಸ್ಕರನೇ ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವಾಗಲೇ ಅಲ್ಲ, ಸದ್ಯಕ್ಕೆ ಆವಾಗಲೇ ಹೇಳ್ದಂಗೆ ಇನ್ನೂ ಒಂದು 3-4-5 ವರ್ಷ ಆದರೂ ಪರವಾಗಿಲ್ಲ, ಆಮೇಲೆ ಮಾಡ್ಕೊಳ್ತೀವಿ.
ಇಷ್ಟೇ ಫ್ರೆಂಡ್ಸ್. ಹೇಳಿದ್ದೀನಿ ಅಲ್ವಾ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಿಸಿಷನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಗೆ ಹೇಗೆ ಅನ್ನಿಸ್ತೋ ಹಾಗೆ ಬಾಳಬೇಕು ಅಲ್ವಾ. ಲೈಫಲ್ಲಿ ತುಂಬ ಎಂಜಾಯ್ ಮಾಡಬೇಕು. ಮತ್ತು ಈಗ ಆಪ್ರೇಷನ್ ಮಾಡ್ಕೊಂಡ್ರೂ ಸಹಿತ ನನಗೆ ಮುಂದಕ್ಕೆ ಅದೇ ಕುಣಿತಾ ಇರುತ್ತೆ. ಅಯ್ಯೋ, ನಾನು ಇನ್ನೊಂದು ಮಗು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತು ಮಾಡ್ಕೊಂಡಿಲ್ಲ ಅಂತ ಅದೇ ನನ್ನ ತಲೆಗೆ ಇದು ಮಾಡ್ತಾ ಇರುತ್ತೆ. ನನಗೇನೇ ಒಂದು ಕೆಲಸ ಮಾಡಲಿಲ್ಲ ಅಂದರೆ ತಲೆಯಲ್ಲಿ ಅದೇ ಕೂತ್ಬಿಡುತ್ತೆ, ಇದು ಕೆಲಸ ಮಾಡಲಿಲ್ವಲ್ಲ, ಇದು ಕೆಲಸ ಮಾಡಲಿಲ್ವಲ್ಲ ಅಂತ. ಅದಕ್ಕೆ ಫ್ರೆಂಡ್ಸ್ ಇನ್ನೊಂದು ಮಗು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಮುಂದೆ ನೋಡೋಣ. ಆದರೆ ನಿಮಗೂ ಸಹಿತ ವಿಡಿಯೋದಲ್ಲಿ ನೋಡ್ತಿರ್ತೀರಲ್ವ, ಹೇಗಿದ್ರು ಗೊತ್ತಾಗುತ್ತೆ. ಈಗಲೇ ಸದ್ಯಕ್ಕಂತೂ ಇಲ್ಲ, ಫುಲ್ಲು ಪ್ಲ್ಯಾನಿಂಗ್ ಎಲ್ಲ ಇದೆ. ಪಾಪು ಇವಾಗ ಚೆನ್ನಾಗಿ ಹೆಲ್ದಿಯಾಗಿ ದೊಡ್ಡಳಾಗಿ ಮಾಡಿಬಿಡ್ಬೇಕು. ಚಿಕ್ಕ ಮಗು ಇದೆ ಅಂದರೆ ಸುಮ್ಮನೆ ಹಾಗೆ ಇದು ಮಾಡೋದಲ್ಲ, ಚೆನ್ನಾಗಿ ಸಾಕಬೇಕು. ಅವಳನ್ನು ಸಹಿತ ಇಷ್ಟನ್ನು ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಸ್ಕೂಲಿಗೆ ಹಾಕಿ ಚೆನ್ನಾಗಿ ಇಷ್ಟನ್ನು ಸಹಿತ ಓದಿಸ್ಬೇಕು. ಆಮೇಲೆ ಮುಂದೆ ಪ್ಲ್ಯಾನಿಂಗ್ ಏನಿದ್ರು ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟ ನನಗೆ. ಸಾಕಬೇಕು, ಕಷ್ಟ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟೊತ್ತಿಗೆ ಸ್ವಲ್ಪ ನಾವು ಸಹಿತ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಮಕ್ಕಳನ್ನೆಲ್ಲ ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸಹಿತ 3 ಮಕ್ಕಳು ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಆಸೆ ಇದೆ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನಂತ ಆವಾಗಲೇ ಹೇಳ್ದಂಗೆ ತಿಳಿಸಿ ಅಷ್ಟೇ. ಮಕ್ಕಳಿದ್ರೆ ಒಂಥರ ಒಳ್ಳೆ ಹ್ಯಾಪಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತವಾಗಿಯೂ ನಾನು ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗಲೇ ಅಲ್ಲ, ಆದರೆ ಸದ್ಯಕ್ಕೆ ಇವಾಗಂತೂ ಅಲ್ಲ, ಮುಂಚೆಯಿಂದಲೂ ಪ್ಲ್ಯಾನ್ ಮಾಡಿಕೊಂಡೇ ಇದ್ದೆ ನಾನು. ಅದನ್ನು ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ನಿಮಗೆ ಈಗ ಏನೋ ಬೇರೆ ಥರ ಅಂತ ಅನ್ನಿಸ್ಬೋದು. ಮುಂಚೆಯಿಂದಲೂ ನಾನು ಪ್ಲ್ಯಾನಿಂಗ್ ಅಂದ್ಕೊಂಡಿದ್ದೆ 3 ಮಕ್ಕಳು ಮಾಡ್ಕೋಬೇಕು ಅಂತ. ಇಷ್ಟೇ ಫ್ರೆಂಡ್ಸ್. ಇದನ್ನು ಹೇಳೋದಕ್ಕೆ ಬಂದೆ. ಪದೇ ಪದೇ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಇವತ್ತು ಹೇಳಿದ್ದೀನಿ. ಅದರಲ್ಲೇನಿಲ್ಲ ಹೇಳೋದ್ರಲ್ಲಿ ಪಾಪ. ನಿಮ್ಮ ಹತ್ರ ಹಂಚ್ಕೊಳ್ದಲ್ಲೇ ಬೇರೆ ಯಾರ ಹತ್ರ ಹಂಚ್ಕೊಳಕ್ಕೆ ಹೋಗಲಿ ಹೇಳಿ. ನಾನು ಬೇರೆಯವ್ರ ಜೊತೆ ಜಾಸ್ತಿ ಹೇಳೋದಿಲ್ಲ. ಇಷ್ಟೊಂದು ಮಾತಾಡ್ತಾ ಇರೋದು ನಿಮ್ಮ ಮುಂದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೇಳ್ತಿರ್ಬೋದು, ನಮ್ಮ ಮನೆ ಹತ್ರ ನೀವು ನೋಡೋದಾದರೆ ಜಾಸ್ತಿ ಮಾತಾಡೋದಿಲ್ಲ. ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀನಿ. ತುಂಬ ಕ್ಲೋಸ್ ಇದ್ದರೆ ಮಾತ್ರ ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಮಾತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನಾನು ಜಾಸ್ತಿ ಮಾತಾಡೋದಕ್ಕೂ ಸಹಿತ ಹೋಗೋದಿಲ್ಲ. ಇಷ್ಟೊಂದು ಮನಸ್ಸು ಬಿಚ್ಚಿ ಮಾತಾಡ್ತಾ ಇರೋದು ನಿಮಗೋಸ್ಕರ ಫ್ರೆಂಡ್ಸ್. ನೀವು ಎಷ್ಟು ಪ್ರೀತಿ ಕೊಟ್ಟು ನನ್ನ ದಿನಾ ವಿಡಿಯೋಸ್ ನೋಡಿ, ಫುಲ್ ವಿಡಿಯೋಸ್ ನೋಡಿ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ, ಅದಕ್ಕೆ ನಿಮ್ಗೆ ಹೇಳ್ದಲ್ಲೇ ಇನ್ನು ಯಾರಿಗೆ ಹೇಳಿ ಅಲ್ವಾ ಫ್ರೆಂಡ್ಸ್. ನೀವೇ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ನಿಮಗೆ ಫಸ್ಟ್ ಹೇಳಿದ್ದೀನಿ. ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಜನ ಪದೇ ಪದೇ ಇದೇ ಕ್ವಶನ್ ಕೇಳಿ ಒಬ್ಬೊಬ್ರು ಹೇಳ್ತಾ ಇರ್ತೀರಿ, ಹೇಳಿ ಸಿಸ್ಟರ್ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಫೈನಲಾಗಿ ಆನ್ಸರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಮುಂದೆ ಬರ್ಬೋದು, ಆಯಿತಾ. ದಿನ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತೀನಿ. ಅದಕ್ಕೋಸ್ಕರನೇ ನೀವು ವಿಡಿಯೋಸ್ ನೋಡ್ತಾ ಬನ್ನಿ. ನಾನು 11 o'clock-ಇಂದ 12 o'clock ಒಳಗಡೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಬೇಗನೆ ಮಾಡ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. 10 o'clock-ಇಂದ 12 o'clock ಒಳಗಡೆ ಆಲ್ಮೋಸ್ಟ್ ನಾನು ಡೆಫಿನೆಟಾಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀರ ಅವರು ದಿನ ವಿಡಿಯೋಸ್ ನೋಡಿ ಸ್ವಲ್ಪ ಎಂಜಾಯ್ ಮಾಡಿ. ನಿಮಗೂ ಸಹಿತ ನಾನು ಕೆಲವೊಂದು ಟಿಪ್ಸ್ ಸಹಿತ ಹೇಳ್ತಾ ಹೋಗ್ತೀನಿ. ಅದ್ರ ಪ್ರಕಾರನೂ ಸಹಿತ ನಾನು ಇನ್ನು ಮುಂದೆ ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ, ಇಷ್ಟೇ. ಓಕೆ, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್.